ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗುಂಟೂರು ಚಿಕನ್ ಮಾಡುವ ವಿಧಾನ ನೋಡೋಣ ಬನ್ನಿ ಯಾವ ಥರ ಅಂತ. ಒಂದು ಪಾತ್ರೆ ಇಟ್ಕೊಂಡು ಬಿಸಿನೀರು ಇಟ್ಕೊತಾ ಇದ್ವಿ, ಅದರ ಚಿಕನನ್ನು ಹಾಕ್ಕೊತಾ ಇದ್ದೀವಿ. ಚಿಕನ್ ಹಾಕ್ಕೊಂಡು ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ ಪುಡಿ ಈ ಥರ ಮಾಡಿ ಬಗ್ಸ್ಕೊಳ್ಳೋದ್ರಿಂದ ನೀರು ಯಾವುದೇ ಕಾರಣಕ್ಕೂ ಬಿಡಲ್ಲ. ಫುಲ್ ಡ್ರೈ ಆಗಿ ಬರುತ್ತೆ ಚಿಕನ್ ಫ್ರೈ. ಅದಕ್ಕೋಸ್ಕರ ನಾವು ಬಗ್ಸ್ಕೊಂಡ್ಬಿಡ್ತೀವಿ. ಇವಾಗ ಬಿಸಿನೀರಲ್ಲಿ ಬೇಯಿಸ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು 2 kg ಎಣ್ಣೆ, 1.5 kg ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಲಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಆನಂತರ ಒಂದು 2 kg ಅಷ್ಟು ಆಗೋಷ್ಟು ಟೊಮಾಟೊ ರೋಸ್ಟ್ ಆಗಲಿ. ಚೆನ್ನಾಗಿ ರೋಸ್ಟ್ ಆದ ನಂತರ ಗುಂಟೂರು ಮೆಣಸಿನಕಾಯಿ ಹಾಕ್ಕೊಳ್ಳೋಣ. ಗುಂಟೂರು ಫ್ರೈ ಅಲ್ವಾ, ಗುಂಟೂರು ಮೆಣಸಿನಕಾಯಿ ಹಾಕ್ಕೊಳ್ಳೋಣ. 1 kg ಅಷ್ಟು ಮೆಣಸಿನ್ಕಾಯಿ ಸ್ವಲ್ಪ ರೋಸ್ಟ್ ಆಗಲಿ ಚೆನ್ನಾಗಿ ಎಲ್ಲನೂ. ಈಗ ಬೆಳ್ಳುಳ್ಳಿ 5 kgಗೆ 1 ಸೌಟ್ ಹಾಕ್ಕೊಳ್ಳೋಣ. 4 ಸೌಟ್ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ನಾವು ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ವಿ, ರುಬ್ಕೊಂಡಿದ್ವಿ, ಅದು ಎಲ್ಲ ಕಲರ್ ಇರುತ್ತೆ. ಈಗ ಶುಂಠಿ 2 ಸೌಟ್ ಹಾಕ್ಕೊತಾ ಇದ್ವಿ. ಮತ್ತು ಪುದೀನ ರುಬ್ಬಿರೋದು ಸ್ವಲ್ಪ ಹಾಕ್ಕೊತಾ ಇದ್ವಿ ಪೇಸ್ಟು. ಈಗ ರುಚಿಗೆ ತಗೋಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅಷ್ಟು ಉಪ್ಪು ಹಾಕ್ಕೊಂಡಿದ್ವಿ, ಕರೆಕ್ಟಾಗಿ ಸೋರೋಯ್ತು. ಈಗ ಚಿಲ್ಲಿ ಸಾಸ್ ಸ್ವಲ್ಪ ಹಾಕ್ಕೊಳ್ಳೋಣ. ಎಲ್ಲ ರೋಸ್ಟ್ ಆಗಬೇಕು ಬೆಳ್ಳುಳ್ಳಿ ಆದಮೇಲೆ ಚಿಲ್ಲಿ ಸಾಸ್ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಕೊಳ್ಳೋಣ, ಸ್ವಲ್ಪ ಸಾಕು. ಈಗ ಚಕ್ಕೆ ಪೌಡರ್, ನಾವು ಓನಾಗಿ ಮಾಡೋ ಚಕ್ಕೆ ಪೌಡರು, ಸ್ವಲ್ಪ ಮೆಣಸಿನ ಪೌಡರು. ಈಗ ಕಲರ್ಗೋಸ್ಕರ ಬಾಡಿಗೆ ಮೆಣಸಿನಕಾಯಿ, ಕಲರ್ಗೋಸ್ಕರ, ನ್ಯಾಚುರಲ್ ಕಲರ್ಗೋಸ್ಕರ ಚೆನ್ನಾಗಿ ರೋಸ್ಟ್ ಆಗಬೇಕು. ರೋಸ್ಟ್ ಆದಮೇಲೆ ಸ್ವಲ್ಪ ಧನಿಯಾ ಸೊಪ್ಪು ಹಾಕ್ಕೊಳ್ತಾ ಇದ್ವಿ, ಸ್ವಲ್ಪ ಮೊಸರು. ಈಗ ಚಿಕನ್ ಹಾಕ್ಕೊಳ್ಳೋಣ, ಬಾಯ್ಲ್ ಮಾಡೋ ಚಿಕನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಗುಂಟೂರು ಚಿಕನ್ ಸವಿಯಲು ಸಿದ್ಧ. ಸೂಪರಾಗಿರುತ್ತೆ ಚಿಕನ್, ಗುಂಟೂರು ಚಿಕನ್ ಸೂಪರ್.